ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಈ 2026ರ ಈ ಒಂದು ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಈ ಏಪ್ರಿಲ್ 15ರ ನಂತರ ಏನೆಲ್ಲ ಅದೃಷ್ಟ ಬಲಿಯಲಿದೆ, ಅದರಲ್ಲೂ ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ಮೇಲೆ ಏನೆಲ್ಲ ಪರಿಣಾಮಗಳನ್ನು ಬೀರಲಿದೆ, ಈ ಏಪ್ರಿಲ್ 15ರಂದು ಉಂಟಾಗ್ತಿರುವಂತಹ ಬದಲಾವಣೆಯು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ ಇರ್ಬೋದು, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ಕನ್ಯಾ ರಾಶಿಯವರಿಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಕನ್ಯಾ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ಹೇಗಿತ್ತು, ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದ್ರೆ, ಈ ಏಪ್ರಿಲ್ ತಿಂಗಳು ಸಂಬಂಧಗಳಲ್ಲಿ ಸವಾಲುಗಳು ಮತ್ತು ಅದೃಷ್ಟದಲ್ಲಿ ಜಿಗಿತವನ್ನು ಕಾಣುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಈ ಏಪ್ರಿಲ್ 2026 ಕನ್ಯಾ ರಾಶಿಯವರ ಮಾನಸಿಕ ಸ್ಥೈರ್ಯವನ್ನು ಆಳವಾಗಿ ಪರೀಕ್ಷಿಸುವಂತಹ ತಿಂಗಳು ಅಂತಲೇ ಹೇಳ್ಬೋದು. ನಿಮ್ಮ ಸಂಪೂರ್ಣ ಗಮನವು ಇತರರೊಂದಿಗಿನ ನಿಮ್ಮ ಸಂಬಂಧಗಳ ಕಡೆಗೆ ಎಳೆಯಲ್ಪಡ್ತಾ ಹೋಗ್ತದೆ. ಶನಿಯು ಈಗಾಗಲೇ ನಿಮ್ಮ 7ನೇ ಮನೆಯಲ್ಲಿ ಕುಳಿತಿರುವ ಕಾರಣ, ಹಾಗೆ ಏಪ್ರಿಲ್ 2ರಂದೆಯೇ 8ನೇ ಮನೆಯ ಅಧಿಪತಿ ಮಂಗಳನು ಅವರೊಂದಿಗೆ ಸೇರಿರುವ ಕಾರಣ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ನಿಮ್ಮ ಲಗ್ನದ ಅಧಿಪತಿ ಬುಧನು ಕೂಡ ಏಪ್ರಿಲ್ 11ರಂದು 7ನೇ ಮನೆಗೆ ಚಲಿಸ್ತಾನೆ. ಅಲ್ಲಿ ಬುಧನು ನೀಚ ಸ್ಥಿತಿಯಲ್ಲಿ ತಲುಪುವ ಕಾರಣ ತ್ರಿವಿಲಿ ಗ್ರಹಗಳ ಸಂಯೋಗವು ಕೂಡ ಉಂಟಾಗಲಿದೆ. ಇದು ನಿಮ್ಮಲ್ಲಿ ಅಪಾರವಾದಂತಹ ಗೊಂದಲವನ್ನು ತರಲಿದ್ದು, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅಸಹಾಯಕತೆ ಮತ್ತು ನಿಮ್ಮ ಪಾಲುದಾರಿಕೆ ಮತ್ತು ವೈವಾಹಿಕ ಜೀವನದಲ್ಲಿ ಪ್ರಕ್ಷುಬ್ಧತೆಯನ್ನು ಸೃಷ್ಟಿಸಲಿದೆ. ಆದರೆ ಇದಕ್ಕೆ ಅತ್ಯಂತ ಉಜ್ವಲವಾದಂತಹ ಇನ್ನೊಂದು ಮುಖ ಏನಂದರೆ, ಈ ಏಪ್ರಿಲ್ 14ರ ನಂತರ 12ನೇ ಮನೆಯ ಅಧಿಪತಿ ಸೂರ್ಯನು 8ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪ್ತಾನೆ. ಇದು ನಿಮಗೆ ಹಠಾತ್ ಬದಲಾವಣೆಗಳನ್ನು ತರಲಿದೆ. ನಿರೀಕ್ಷಿತವಾದಂತಹ ಆರ್ಥಿಕ ಧನಲಾಭಗಳನ್ನು ಈ ಟೈಮ್ನಲ್ಲಿ ಕಾಣ್ತಾ ಬರ್ತೀರಿ. ಇದಲ್ಲದೆ ಏಪ್ರಿಲ್ 19ರಂದು ಸಂಪತ್ತು ಮತ್ತು ಅದೃಷ್ಟದ ಅಧಿಪತಿಯಾದಂತಹ ಶುಕ್ರನು ನಿಮ್ಮ 9ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯಾದ ವೃಷಭವನ್ನು ಪ್ರವೇಶಿಸುತ್ತಾನೆ. ಇದು ಅದೃಷ್ಟದ ಭವ್ಯವಾದ ಅಲೆಯನ್ನು ಈ ರಾಶಿಯವರಿಗೆ ತರಲಿದೆ. ಹಾಗೆ ಇದು ಈ ತಿಂಗಳ ಅಂತ್ಯದ ವೇಳೆಗೆ ನಿಮ್ಮನ್ನು ಸುರಕ್ಷಿತವಾಗಿ ದಡಕ್ಕೆ ಎಳೆಯಲಿದೆ ಅಂತಲೇ ಹೇಳ್ಬೋದು. ನೀವು ಈ ಟೈಮ್ನಲ್ಲಿ ಆತುರದ ನಿರ್ಧಾರಗಳನ್ನು ತಪ್ಪಿಸುವವರೆಗೆ ಈ ತಿಂಗಳು ನಿಮಗೆ ಸುರಕ್ಷಿತವಾಗಿ ನ್ಯಾವಿಗೇಟನ್ನು ಮಾಡ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಎನ್ನುವುದರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಸೂರ್ಯ ಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ. 8ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಏಪ್ರಿಲ್ 14ರಂದು ಪ್ರವೇಶವನ್ನು ಮಾಡಿರ್ತಕ್ಕಂತಹ ಸೂರ್ಯನು ವಿಪರೀತವಾದಂತಹ ರಾಜಯೋಗವನ್ನು ಸೃಷ್ಟಿ ಮಾಡಲಿದ್ದು, ವಿದೇಶಿ ಲಾಭಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ಕಣ್ಣಿನ ಸಮಸ್ಯೆಗಳು ಕೂಡ ಹೆಚ್ಚಾಗಲಿದೆ. ಹಾಗೆ ಹಠಾತ್ ನಾಟಕೀಯ ಘಟನೆಗಳು ಕೂಡ ಈ ರಾಶಿಯವರ ಜೀವನದಲ್ಲಿ ಸಂಭವಿಸಲಿದೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 9ನೇ ಮನೆಯ ಸ್ವಕ್ಷೇತ್ರದಲ್ಲಿ ಇರತಕ್ಕಂತಹ ಶುಕ್ರನು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರಲಿದ್ದು, ತಂದೆಯ ಮೂಲಕ ಲಾಭಗಳನ್ನು ಗಳಿಸಲಿದ್ದೀರಿ. ದೀರ್ಘಾವಧಿಯ ಹೂಡಿಕೆಗಳಲ್ಲಿ ಬೆಳವಣಿಗೆಯನ್ನು ಕಾಣಲಿದ್ದು, ತೀರ್ಥಯಾತ್ರೆಗೆ ಹೋಗುವಂತಹ ಅವಕಾಶಗಳು ಕೂಡ ಸೃಷ್ಟಿಯಾಗಲಿದೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯ ಮಿಥುನ ರಾಶಿಯಲ್ಲಿ ಇರತಕ್ಕಂತಹ ಗುರು ವೃತ್ತಿಯಲ್ಲಿ ಗೌರವವನ್ನು ತರಲಿದ್ದು, ಕೆಲಸದ ಕಡೆಗೆ ಸಮರ್ಪಣೆಯನ್ನು ಕೂಡ ಮಾಡ್ತಾ ಹೋಗ್ತೀರಿ. ಮೇಲಾಧಿಕಾರಿಗಳಿಂದ ಬಲವಾದಂತಹ ಬೆಂಬಲವೂ ಕೂಡ ಈ ರಾಶಿಯವರಿಗೆ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದರೆ, ಈ ಕನ್ಯಾ ರಾಶಿಯವರಿಗೆ ಈ ಏಪ್ರಿಲ್ 14ರ ನಂತರ ಸಾಕಷ್ಟು ಉತ್ತಮವಾದಂತಹ ಪ್ರಭಾವಗಳು ಸೃಷ್ಟಿಯಾಗಲಿದೆ ಅಂತಲೇ ಹೇಳ್ಬೋದು. ಆರ್ಥಿಕವಾಗಿ ಈ ಏಪ್ರಿಲ್ ತಿಂಗಳು ಅತ್ಯಂತ ವಿಲಕ್ಷಣವಾದಂತಹ ಆದರೆ ಲಾಭದಾಯಕವಾದಂತಹ ಅನುಭವವನ್ನು ಕೂಡ ನೀಡ್ತಾ ಬರ್ತದೆ. ಏಪ್ರಿಲ್ 14ರಂದು 12ನೇ ಮನೆಯ ಅಧಿಪತಿ ಸೂರ್ಯನು 8ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಹೋಗುವ ಕಾರಣ ಇದು ಪ್ರಬಲವಾದಂತಹ ವಿಪರೀತ ರಾಜಯೋಗವನ್ನು ಪ್ರಚೋದಿಸಲಿದ್ದು,
ಇದು ನಮ್ಮ ಜ್ಯೋತಿಷ್ಯ ವಿದ್ಯಮಾನದಲ್ಲಿ ಬೇರೆಯವರ ನಷ್ಟವು ನಿಮಗೆ ಲಾಭವನ್ನು ತಂದುಕೊಡಲಿದೆ ಅಂತಲೇ ಹೇಳ್ಬೋದು. ವಿಮಾ ಪಾವತಿಗಳಿರ್ಬೋದು, ಸೆಟಲ್ಮೆಂಟ್ಗಳಿರ್ಬೋದು ಅಥವಾ ಪಿತ್ರಾರ್ಜಿತ ಆಸ್ತಿಗಳ ಮೂಲಕ ನೀವು ಹಠಾತ್ ಆರ್ಥಿಕ ನಿರೀಕ್ಷಿತ ಲಾಭಗಳನ್ನು ಅನುಭವಿಸಬಹುದು. ಇದಲ್ಲದೆ ನಿಮ್ಮ 2ನೇ ಮನೆಯ ಧನಾಧಿಪತಿ ಮತ್ತು 9ನೇ ಮನೆಯ ಭಾಗ್ಯದ ಅಧಿಪತಿಯಾದಂತಹ ಶುಕ್ರನು ಏಪ್ರಿಲ್ 19ರಂದು ತನ್ನ ಸ್ವಂತ ರಾಶಿಯಾದ ವೃಷಭವನ್ನು ಅಂದರೆ 9ನೇ ಮನೆಯನ್ನು ಪ್ರವೇಶಿಸಿದ ತಕ್ಷಣ ನಿಮ್ಮ ಎಲ್ಲ ಆರ್ಥಿಕ ಹೋರಾಟಗಳು ಈ ಟೈಮ್ನಲ್ಲಿ ಕಣ್ಮರೆಯಾಗ್ತಾ ಹೋಗ್ತವೆ. ದೀರ್ಘಾವಧಿಯ ಹೂಡಿಕೆಗಳ ಕಡೆಗೆ ಮಾಡಿದಂತಹ ಪ್ರಯತ್ನಗಳು ಉತ್ತಮವಾದಂತಹ ಫಲಗಳನ್ನು ನೀಡಲಿದ್ದು, ನಿಮ್ಮ ಮಾತು ಮನವೊಲಿಸುವ ಮತ್ತು ಮಧುರವಾಗಿರಲಿದೆ. ಆರ್ಥಿಕ ವಿಷಯಗಳನ್ನು ಅತ್ಯಂತ ಜಾಣ್ಮೆ ಮತ್ತು ರಾಜತಾಂತ್ರಿಕತೆಯಿಂದ ನಿಭಾಯಿಸಲು ನಿಮಗೆ ಅನುವು ಕೂಡ ಮಾಡಿಕೊಡಲಾಗ್ತದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಲಗ್ನದ ಅಧಿಪತಿಯಾದಂತಹ ಬುಧನು ನೀಚ ಸ್ಥಾನದಲ್ಲಿ ಇರುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯನು 8ನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವುದು ಖಂಡಿತವಾಗಿಯೂ ಈ ಟೈಮ್ನಲ್ಲಿ ಒಳ್ಳೆಯೋದಲ್ಲ. ನೀವು ನರಗಳ ದೌರ್ಬಲ್ಯ, ಚರ್ಮದ ಅಲರ್ಜಿಗಳು ಅಥವಾ ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ತೊಂದರೆಗೆ ಒಳಗಾಗಬಹುದು. ಹಾಗೆಯೇ ನಿಮ್ಮ 6ನೇ ಮನೆಯಲ್ಲಿ ರಾಹುವಿನ ಸಂಚಾರ ಎಂದರೆ ನೀವು ತುತ್ತಾಗುವ ಯಾವುದೇ ಅನಾರೋಗ್ಯವನ್ನು ತ್ವರಿತವಾಗಿ ಪತ್ತೆ ಹಚ್ಚಿಸಲು ವೈದ್ಯರು ಸಹ ಎಣಗಾಡ್ಬೋದು. ಅಪರೂಪದ ಸೋಂಕುಗಳನ್ನು ಇದು ಸೂಚಿಸಲಿದೆ. ಆರೋಗ್ಯಕರವಾದಂತಹ ಆಹಾರವನ್ನು ಕಟ್ಟುನಿಟ್ಟಾಗಿ ಅನುಸರಿಸ್ತಾ ಬನ್ನಿ. 7ನೇ ಮನೆಯಿಂದ ಮಂಗಳ ಮತ್ತು ನೇರ ಶನಿಯ ದೃಷ್ಟಿಯು ನಿಮ್ಮ ಲಗ್ನದ ಮೇಲೆ ಇರೋದರಿಂದ ಚಾಲನೆಯನ್ನು ಮಾಡುವಾಗ ನೀವು ಆತುರವನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ನಿಮ್ಮ ಮಾನಸಿಕ ಆತಂಕವನ್ನು ಶಮನಗೊಳಿಸಲು ಧ್ಯಾನವನ್ನು ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ವೈಯಕ್ತಿಕ ಜೀವನದ ವಿಚಾರಕ್ಕೆ ಬರೋದಾದರೆ, ಈ ಏಪ್ರಿಲ್ ತಿಂಗಳು ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಾದ ಪರೀಕ್ಷೆಯ ಅವಧಿ ಅಂತಲೇ ಹೇಳ್ಬೋದು. ಈ 7ನೇ ಮನೆಯಲ್ಲಿ ಮಂಗಳ, ಶನಿ ಮತ್ತು ನೀಚ ಸ್ಥಾನದಲ್ಲಿ ಇರತಕ್ಕಂತಹ ಬುಧನ ಅಸ್ತವ್ಯಸ್ತವೂ ಕೂಡ ಆಗಿರೋದ್ರಿಂದ ಸಂಯೋಜನೆಯು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅಂತ್ಯವಿಲ್ಲದ ವಾದಗಳು ಮತ್ತು ಬೃಹತ್ ಅಹಂಕಾರದ ಘರ್ಷಣೆಗಳಿಗೆ ಕಾರಣವಾಗಬಹುದು. ನೀವು ನಿರಂತರವಾಗಿ ಪರಸ್ಪರರ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿ ಮಾಡ್ಕೊಳ್ತಾ ಹೋಗ್ತೀರಿ. ಸಂಬಂಧವು ಮುರಿಯುವಂತಹ ಹಂತವನ್ನು ತಲುಪದಂತೆ ತಡೆಯಲು ಮೌನವನ್ನು ಕಾಪಾಡಿಕೊಳ್ಳುವುದು ಈ ರಾಶಿಯವರಿಗೆ ಅತ್ಯುತ್ತಮ ಮತ್ತು ಏಕೈಕ ಪರಿಹಾರವಾಗಿರಲಿದೆ. ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರ್ತಾ ಬನ್ನಿ. ಅದರಲ್ಲೂ ಏಪ್ರಿಲ್ 19ರ ನಂತರ 9ನೇ ಮನೆಯಲ್ಲಿ ಶುಕ್ರನ ಸಂಚಾರವು ನಿಮ್ಮ ತಂದೆಯಿಂದ ಅಗಾಧವಾದ ನೈತಿಕ ಬೆಂಬಲವನ್ನು ತರಲಿದ್ದು, ನಿಮ್ಮ ಕುಟುಂಬದೊಂದಿಗೆ ನೀವು ತೀರ್ಥಯಾತ್ರೆ ಅಥವಾ ಆಧ್ಯಾತ್ಮಿಕ ಪ್ರವಾಸವನ್ನು ಯೋಜಿಸುವಂತಹ ಸಾಧ್ಯತೆಯೂ ಕೂಡ ಇರಲಿದೆ. ಅದು ನಿಮ್ಮ ಮನಸ್ಸಿಗೆ ಹೆಚ್ಚು ಅಗತ್ಯವಿರುವಂತಹ ಶಾಂತಿಯನ್ನು ನೀಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಶಿಕ್ಷಣದ ಕಾರಕನಾದಂತಹ ಬುಧನು ನೀಚ ಸ್ಥಾನದಲ್ಲಿ ಹೋಗೋ ಕಾರಣ ತೀವ್ರ ಕೊರತೆಯನ್ನು ಏಕಾಗ್ರತೆಯಲ್ಲಿ ಕಾಣ್ತಾ ಬರ್ತೀರಿ. ಓದಿದ್ದನ್ನು ನೀವು ಮರೆಯಬಹುದು ಅಥವಾ ಪರೀಕ್ಷೆಯ ಸಮಯದಲ್ಲಿ ಹೆಚ್ಚು ಗೊಂದಲಕ್ಕೆ ಕೂಡ ಈಡಾಗಬಹುದು. 9ನೇ ಮನೆಯಲ್ಲಿ ಶುಕ್ರ ಮತ್ತು 10ನೇ ಮನೆಯಲ್ಲಿ ಗುರುವಿನ ಸಂಯೋಜಿತ ಸಕಾರಾತ್ಮಕ ಪ್ರಭಾವಗಳು ಸಾಕಷ್ಟು ಬದಲಾವಣೆಗಳನ್ನು ಮಾಡಲಿದೆ. ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯನ್ನು ಅನುಸರಿಸುವಂತಹ ವಿದ್ಯಾರ್ಥಿಗಳು ಅತ್ಯುತ್ತಮವಾದಂತಹ ಮನ್ನಣೆಯನ್ನು ಕೂಡ ಸಾಧಿಸ್ತಾ ಬರ್ತೀರಿ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅತ್ಯುತ್ತಮವಾದಂತಹ ಅವಕಾಶಗಳು ಕೂಡ ಈ ರಾಶಿಯವರಿಗೆ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಹೋಗೋದಾದ್ರೆ, ಈ ರಾಶಿಯ ವ್ಯಾಪಾರ ಮಾಲೀಕರು ಪ್ರತಿಯೊಂದು ಹೆಜ್ಜೆಯಲ್ಲೂ ಅಲರ್ಟ್ ಆಗಿರಬೇಕು. ನಿಮ್ಮ 7ನೇ ಮನೆಯ ವ್ಯಾಪಾರ ಮನೆಯು ಯುದ್ಧ ಭೂಮಿಯನ್ನು ಹೋಲಲಿದ್ದು, ಶನಿಯು ಈಗಾಗಲೇ ಅಲ್ಲಿಯೇ ಇದ್ದು ಅವರೊಂದಿಗೆ 8ನೇ ಮನೆಯ ಅಧಿಪತಿಯಾದಂತಹ ಮಂಗಳನು ಮತ್ತು ನೀಚ ಸ್ಥಾನದಲ್ಲಿ ಲಗ್ನದಪತಿ ಬುಧನೂ ಕೂಡ ಇರೋದರಿಂದ ನೀವು ವ್ಯಾಪಾರ ಪಾಲುದಾರರಿಂದ ತೀವ್ರವಾದಂತಹ ಘರ್ಷಣೆಗಳು ಮತ್ತು ಸಂಭಾವ್ಯ ಪ್ರತ್ಯೇಕತೆಗಳನ್ನು ಹಾಗೆ ವಂಚನೆಯನ್ನು ಅನುಭವಿಸ್ಬೋದು. ಆದ್ದರಿಂದ ಈ ತಿಂಗಳು ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿ ದೇವರು ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ.
ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಶನಿ ದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀವಿ ಸ್ನೇಹಿತರೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇದರಿಂದ ಗುರುದೇವರ ಆಶೀರ್ವಾದವೂ ಕೂಡ ಸಿಕ್ಕಲಿದೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರಗಳನ್ನು ಜಪಿಸೋದ್ರಿಂದ ಆ ಶನಿ ದೇವರ ಕೃಪೆಯೂ ಕೂಡ ಸಿಕ್ಕಲಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.